ಇವತ್ತು ಯುಗಾದಿ ಪ್ರಕೃತಿಯೇ ಬದಲಾಗುವಂತಹ ದಿನ. ಆದರೆ ರಾಜಕಾರಣಿಗಳು ಬದಲಾಗಲ್ಲ. ಯಾಕಂದ್ರೆ ನಡೀತಾ ಇರೋದು ಲೋಕಸಭೆ ಅನ್ನೋ ಕುರುಕ್ಷೇತ್ರ. ಬೇವು ಬೆಲ್ಲ ತಿಂದು ಸಿಹಿ ಕಹಿಯನ್ನ ಸಮಾನವಾಗಿ ಸ್ವೀಕರಿಸಬೇಕು ಅಂತ ಪ್ರಕೃತಿ ಹೇಳ್ತಾ ಇದ್ರೆ, ಇಲ್ಲ ಬೇವೇ ನಮ್ಮ ಬಾಯಿ ಅಂತ ಮಾತಿನ ಬಾಣಗಳನ್ನ ಒಬ್ಬರ ಮೇಲೊಬ್ಬರು ಪ್ರಯೋಗಿಸ್ತಾ ಇದ್ದಾರೆ. ಹಾಗಾದ್ರೆ ಯುಗಾದಿ ದಿನ ನಡೆದಂತ ಪೊಲಿಟಿಕಲ್ ಟಾಕ್ ವಾರ್ ಏನೇನಿತ್ತು ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಯಾವತ್ತಾರು ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತೇಳಿ ಪಾರ್ಲಿಮೆಂಟ್ ನಲ್ಲಿ ಬಾಯ್ಬಿಟ್ಟಿದಾರ? ಯಾಕಂದ್ರೆ ಇವರೆಲ್ಲರೂ ಕೂಡ ನರೇಂದ್ರ ಮೋದಿ ಕಂಡ್ರೆ ಭಯ ಎಡಗಡ ಕುಕ್ಕಲ್ರನ್ನ ಎದುರು ಕುಕ್ಕಲ್ರನ್ನ ಕಳಿಸ್ಬೇಕ ಲೋಕಸಭೆಗೆ. ಜೋಶಿ ಅವರೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನ್ನು ಹಾಕಿಸಿಕೊಂಡು ಬಂದಿದ್ದಾರೆ. ಎಲೆಕ್ಷನ್ ಫಿಕ್ಸಿಂಗ್ ಅಂತ ನಾನು ಅನ್ಕೊಂತೀನಿ. ಕುರ್ಚಿಯನ್ನ ಪಡೆಯೋದಕ್ಕೆ ಮಾಟ ಮಂತ್ರ ಎಲ್ಲ ಶುರು ಮಾಡಿಕೊಂಡಿದ್ದಾರೆ ಅವರು. ಯಾಕೆ ಅಶೋಕ್ ಪಾಪ ಇನ್ನೂ ಅನುಭವದ ಕೊರತೆ ಇದೆ ಅಂತ ಕೆಲವು ಕನಸು ಕಾಣಬೇಡ ಅಂತ ಹೇಳಕ್ಕಾಗ್ತದ ಆಯ್ತಲ್ಲ. ಆಮೇಲೆ ಯುಗಾದಿ ಹಬ್ಬ ಆಗ್ಲಿ ಆಮೇಲೆ ಮಾತಾಡೋಣ. ಬೆಳಗಾವಿ ನನ್ನ ಏನೊಂದು ಕರ್ಮಭೂಮಿ ಇದೆ. ಅವ್ರ ಮನೆ ಅಡ್ರೆಸ್ ಕೇಳಿ ಮೊದಲು. ಗಡಗಡ ಮ್ಯಾಚ್ ಫಿಕ್ಸಿಂಗ್, ಮಾಟ ಮಂತ್ರ, ಕನಸೋ ಕಣ್ಣೀರೋ. ಕರುನಾಡ ಲೋಕಸಭಾ ಕ್ಷೇತ್ರಗಳ ಮೂಲೆ ಮೂಲೆಯಲ್ಲೂ ಈಗ ಇಂಥದ್ದೇ ಮಾತುಗಳು ಮಾರ್ದನಿಸುತ್ತಿವೆ. ನಾಯಕರ ಅಬ್ಬರದ ಪ್ರಚಾರದ ನಡುವೆ ವಾಗ್ದಾಳಿಗಳ ಮಹಾಯುದ್ಧವೇ ನಡೆಯುತ್ತಿದೆ. ಯುಗಾದಿ ಹಬ್ಬದ ದಿನದಂದು ಸಹ ಏಟಿಗೆ ಎದಿರೇಟು ಕೊಡುವ ಕೆಲಸವನ್ನ ಕೈಕಮಲ ನಾಯಕರು ಪರಸ್ಪರ ಮಾಡಿಕೊಂಡಿದ್ದಾರೆ. ಅಂತ ಸಮರವನ್ನೇ ತೋರಿಸ್ತೀವಿ ನೋಡಿ. ಮೋದಿ ಕಂಡ್ರೆ ಗಡಗಡ ನಡುಕ್ತಾರೆಂದು ಸಿದ್ದರಾಮಯ್ಯ ಏಟೋ. ರಾಹುಲ್ ಕಂಡ್ರೆ ನೀವು ಹೆದರ್ತೀರಾ ಅಂತ ಜೋಶಿ ತಿರುಗೇಟೋ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರ ಮೊನ್ನೆ ಸಿದ್ದರಾಮಯ್ಯ ಪ್ರಚಾರ ಮಾಡಿದ್ರು. ಈ ವೇಳೆ ಬಿಜೆಪಿ ಸಂಸದರ ವಿರುದ್ಧ ಸಿಎಂ ವಾಗ್ದಾಳಿ ನಡೆಸಿದ್ರು. ರಾಜ್ಯಕ್ಕೆ ಆಗ್ತಿರೋ ಅನ್ಯಾಯದ ಬಗ್ಗೆ ಬಿಜೆಪಿ ಸಂಸದರ್ಯಾರು ಬಾಯಿ ಬಿಟ್ಟಿಲ್ಲ. ಮೋದಿ ಕಂಡ್ರೆ ಗಡಗಡ ನಡುಕ್ತಾರೆ ಅಂತ ಗುಡುಕಿದ್ರು. ಇದಕ್ಕಿಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ಕೊಟ್ಟಿದ್ದಾರೆ. ನೀವೇ ರಾಹುಲ್ ಗಾಂಧಿಗೆ ಹೆದರಿಕೊಳ್ತೀರಾ, ನಮ್ಗೇನ್ ಹೇಳ್ತೀರಾ ಅಂತ ಮಾತಲ್ಲೇ ತಿವಿದಿದ್ದಾರೆ. ಪ್ರಹ್ಲಾದ್ ಜೋಶಿ ಬಾಯಿ ಬಿಡ್ಲಿಲ್ಲ, ಕುರ್ಮ ಬಾಯಿ ಬಿಡ್ಲಿಲ್ಲ, ತೇಜಸ್ವಿ ಸೂರ್ಯ ಬಾಯಿ ಬಿಡ್ಲಿಲ್ಲ. ಯಾಕಂದ್ರೆ ಇವರೆಲ್ಲರೂ ಕೂಡ ನರೇಂದ್ರ ಮೋದಿ ಕಂಡ್ರೆ ಭಯ ಎಡಗಡ ಈ ರೀತಿ ಕುಕ್ಕಲ್ರನ್ನ ಎದುರು ಕುಕ್ಕಲ್ರನ್ನ ಕಳಿಸ್ಬೇಕ ಲೋಕಸಭೆಗೆ. ರಾಹುಲ್ ಗಾಂಧಿ ಹತ್ರ ನೀವು ಮಾತಾಡಲ್ಲ, ನಮಗೇನು ಹೇಳ್ತೀರಿ ನೀವು? ನಾನು ಹಿಂದೆನೂ ಹೇಳಿದ್ದೇನೆ, ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿದರೆ ನೀವು ರಾಹುಲ್ ಗಾಂಧಿಗೆ ಹೆದರಿ ಎಲ್ಲಿ ನನ್ನನ್ನು ಮುಖ್ಯಮಂತ್ರಿ ಪದವಿಯಿಂದ ತೆಗೆದು ಬಿಡ್ತಾರೋ ಈ ಪುಣ್ಯಾತ್ಮ ಅಂಥೇಳಿ ನೀವು ಖರ್ಗೆ ಬೇಡ ಇವರಾಗಬೇಕಂತ ಹೇಳಿದರು. ಯಾರು? ನಮ್ಮ ರಾಹುಲ್ ಗಾಂಧಿ ಅಂತ ಅಪ್ರಬುದ್ಧ ನಾಯಕ. ಅಷ್ಟು ಹೆದರಿ ಡೊಗ್ಗವ್ರು ನೀವು ನಮಗೇನು ಹೇಳ್ತೀರಿ? ಹೀಗೆ ಸಿದ್ದರಾಮಯ್ಯಗೆ ತಿರುಗೇಟು ಕೊಟ್ಟಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೇಲೆ ಲಿಂಗಾಲೇಶ್ವರ ಶ್ರೀ ಬಾಂಬನ್ನೇ ಹಾಕಿದ್ದಾರೆ. ಧಾರವಾಡ ಕ್ಷೇತ್ರದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ. ಪ್ರಹ್ಲಾದ್ ಜೋಶಿ ಅವರೇ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ಎಂದಿದ್ದಾರೆ. ಆದರೆ ಶ್ರೀಗಳ ಈ ಹೇಳಿಕೆಗೆ ಜೋಶಿ ಮಾತ್ರ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. BJP ಬಂಡಾಯನೂ ಅಲ್ಲ, ಕಾಂಗ್ರೆಸ್ ಬಂಡಾಯನೂ ಅಲ್ಲ. ಬಹುಶಃ ರಾಜಕೀಯ ಫಿಕ್ಸಿಂಗ್ ಅಂತ ನಾನು ಕರಿತೀನಿ, ಅದಕ್ಕೆ ಎಲೆಕ್ಷನ್ ಫಿಕ್ಸಿಂಗ್ ಅಂತ ನಾನು ಅನ್ಕೊತೀನಿ. ಅಲ್ಲಿ ಜನಗಳು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಅವರೆಲ್ಲ ಮಾತಾಡೋದ್ರ ಮೇಲೆ ಅಲ್ಲಿ ನಡೆದಿರುವಂಥ ವ್ಯವಹಾರಗಳ ಮೇಲೆ ನನಗೆ ಗೊತ್ತಾಗಿದ್ದೇನೆಂದರೆ ಯಾವ ಲೆವೆಲಿಗೆ ಮಾತಾಡ್ತಾ ಇದ್ದಾರೆ ಅಂದರೆ ಜೋಶಿ ಅವರೇ ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ಹಾಕಿಸಿಕೊಂಡು ಬಂದಿದ್ದಾರೆ ಅನ್ನುವಂತಹ ಆರೋಪ ಧಾರವಾಡ ಮತಕ್ಷೇತ್ರದಲ್ಲಿ ಇರೋದರಿಂದ ಬಹುಶಃ ಎರಡೂ ಪಕ್ಷದ ಜನಗಳು ನನ್ನನ್ನು ಬಯಸಿದ್ದಾರೆ. ನೋಡಿ, ನಾನು ಅದರ ಬಗ್ಗೆ ನಿಮ್ಮ ಮುಂದೆನೇ ಪ್ರತಿಕ್ರಿಯೆ ವ್ಯಕ್ತಪಡಿಸುವುದಿಲ್ಲ. ಅಶೋಕ್ ಚೆಲುವರಾಯ ಸ್ವಾಮಿ ಮಧ್ಯೆ ಮಾಟ ಮಂತ್ರ ಮಲ್ಲ ಯುದ್ಧ. ಈ ಮಧ್ಯೆ ವಿಪಕ್ಷ ನಾಯಕ ಅಶೋಕ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯ ಕುರ್ಚಿ ಉಳಿಸಿಕೊಳ್ಳೋಕೆ ಹೊಡೆದಾಡ್ತಿದ್ದಾರೆ, ಡಿಕೆ ಕುರ್ಚಿ ಪಡೆಯೋಕೆ ಮಾಟ ಮಂತ್ರ ಶುರು ಮಾಡಿದ್ದಾರೆ ಅಂತ ಹೆಸರು ಹೇಳದೆ ಕುಟುಕಿದ್ರು. ಅಶೋಕ್ ಆಡಿದ ಈ ಮಾತಿಗೆ ಚೆಲುವರಾಯ ಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ ನೋಡಿ. ಆದರೆ ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತು DK ಬೆಂಬಲಿಗರ ಒಡೆದಾಟ, ಒಬ್ಬರು ಕುರ್ಚಿನ ಉಳಿಸ್ಕೊಳ್ಳೋಕ್ಕೆ ಒಡೆದಾಟ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಕುರ್ಚಿಯನ್ನು ಪಡೆಯೋದಕ್ಕೆ ಮಾಟ ಮಂತ್ರ ಎಲ್ಲ ಶುರು ಮಾಡ್ಕೊಂಡಿದ್ದಾರೆ. ಅವರಿಬ್ಬರಲ್ಲಿ ಜಗಳ ನಡೀತಾ ಇದೆ. ಅವ್ರ ಹತ್ರ ಅರ್ಜಿ ಹಾಕಿದ್ರಂತ ಸಿದ್ದರಾಮಯ್ಯವರು DK ಅವರು. ಸಿದ್ದರಾಮಯ್ಯವ್ರು ಉಳಿಸಿ ಅಂತ DK ಅವ್ರು ಕೊಡಿಸಿ ಅಂತ ಅವ್ರ ಹತ್ರ ಅರ್ಜಿ ಹೋಗಿತ್ತಂತ.
ಇನ್ನು ಒಂದು ವರ್ಷದಿಂದ ಹೇಳ್ತಾರೆ ಕಿತ್ತಾಡ್ತಾರೆ ಅಂತ. ಅವ್ರು ಕಿತ್ತಾಡ್ತಾನೂ ಇಲ್ಲ. ಈಗ ಜಯಂತ್ ಪಟೇಲ್ ಹೇಳಿದ್ರಲ್ಲ, ಹಂಗಾಯಿತು. ಚುನಾವಣೆನೂ ಆಯಿತು, ಮುಖ್ಯಮಂತ್ರಿನೂ ಆಯಿತು, ಆರಾಮಾಗಿದ್ದರು. ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಕಾರ್ಯಕ್ರಮನೂ ಕೊಡ್ತಾರೆ. ಪಾರ್ಲಿಮೆಂಟ್ ಚುನಾವಣೆ ನಡೆಸ್ತೀವಿ. ಅವ್ರಿಗೂ ಪಾಪ ಏನು ವಿಚಾರ ಇಲ್ಲದೆ ಇದೆಲ್ಲ ಮಾತಾಡ್ತಾರೆ, ಬಿಟ್ಟಾಗ್ತದೆ ಅಂತ. ಯಾಕೆ ಅಶೋಕ್ ಪಾಪ ಇನ್ನೂ ಅನುಭವದ ಕೊರತೆ ಇದೆ ಅಂತ ಕಾಣುತ್ತೆ. ಎಚ್ಡಿಕೆ ಗೆದ್ರೆ ಕೇಂದ್ರದಲ್ಲಿ ಸಚಿವ ಹೇಳಿಕೆ ವ್ಯಂಗ್ಯವಾಡಿದ ಡಿಕೆ ಬ್ರದರ್. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಕುಮಾರಸ್ವಾಮಿ ಗೆಲುವಿಗೆ ದೋಸ್ತಿಗಳು ರಣತಂತ್ರ ರೂಪಿಸಿದ್ದಾರೆ. ಅದರಲ್ಲೂ ಪ್ರತಾಪ್ ಸಿಂಹ, ನಾರಾಯಣಗೌಡ, ಪುಟ್ಟರಾಜು ಸೇರಿದಂತೆ ಅನೇಕ ನಾಯಕರು ಎಚ್ಡಿಕೆ ಮಂಡ್ಯದಲ್ಲಿ ಗೆದ್ರೆ ಕೃಷಿ ಸಚಿವರಾಗ್ತಾರೆ ಅನ್ನೋ ಹೇಳಿಕೆ ಕೊಡ್ತಾ ಅದನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ. ದೋಸ್ತಿಗಳ ಈ ಅಸ್ತ್ರಕ್ಕೆ ಡಿಕೆ ಬ್ರದರ್ಸ್ ಟಕ್ಕರ್ ಕೊಟ್ಟಿದ್ದಾರೆ. ಎಚ್ಡಿಕೆ ಕನಸು ಕಾಣ್ಲಿ ಅಂತ ಡಿಸಿಎಂ ಡಿಕೆ ಹೇಳಿದ್ರೆ ಡಿಕೆ ಸುರೇಶ್ ದಳಪತಿಯ ಕಣ್ಣೀರನ್ನೇ ಕೆದಕಿದ್ದಾರೆ. ಆಸೆ ಯಾರು ಏನು ಬೇಕಾದ್ರೂ ಪಟ್ಕೊಳ್ಳಿ, ಕೃಷಿ ಸಚಿವರಾಗಲಿ ವಿತ್ತ ಸಚಿವರಾಗಲಿ ನಮ್ದೇನು ಅಭ್ಯಂತರ ಇಲ್ಲ. ಫಸ್ಟು NDAನೇ ಬರಲ್ಲ. NDA ಬರದೆ ಹೆಂಗಾಗ್ತದೆ? ಈಗ ನಮ್ಮ ರಾಜ್ಯದಲ್ಲಿ ಹೇಳ್ತಾ ಇಲ್ವೇ, ನಾವೇನೋ ದೊಡ್ಡದಾಗೆ ಸಾಧನೆ ಮಾಡ್ತೀವಿ, 25 ಜನ ಬಂದ್ಬಿಡ್ತಾರೆ, 30 ಜನ ಬರ್ತಾರೆ, 40 ಜನ ಬರ್ತಾರೆ, 50 ಜನ ಬರ್ತಾರೆ, ಸರ್ಕಾರ ಮಾಡ್ತೀವಿ ಅಂತ. ಹಂಗೆ ಕೆಲವು ಕನಸು ಕಾಣಬೇಡ ಅಂತ ನಾ ಹೇಳೋಕ್ಕಾಗ್ತದ? ಕನಸು ಕಾಣ್ತಾ ಇರಲಿ. ಕುಮಾರಸ್ವಾಮಿ ಅವರು ನನಗೂ ರಾಮನಗರಕ್ಕಿರುವಂಥದ್ದು ತಾಯಿ ಮಗುವಿನ ಸಂಬಂಧ ಅಂತಂದು ಭಾವನಾತ್ಮಕವಾಗಿ ಹೇಳ್ತಾರೆ. ಗೊತ್ತಿದ್ದಾಯ್ತಲ್ಲ, ಆಮೇಲೆ ಯುಗಾದಿ ಹಬ್ಬ ಆಗಲಿ, ಆಮೇಲೆ ಮಾತಾಡೋಣ. ಅಡ್ರೆಸ್ ಕೇಳಿದ ಲಕ್ಷ್ಮೀ ಕ್ಷೇತ್ರದಲ್ಲಿ ಮನೆ ಬಾಡಿಗೆಗೆ ಪಡೆದ ಶೆಟ್ಟರ್. ಬೆಳಗಾವಿ ಲೋಕಸಭಾ ಅಖಾಡದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಗದೀಶ್ ಶೆಟ್ಟರ್ ನಡುವೆ ಅಡ್ರೆಸ್ ಫೈಟ್ ನಡೆಯುತ್ತಿದೆ. ಇತ್ತೀಚೆಗಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಜಗದೀಶ್ ಶೆಟ್ಟರ್ ಅಡ್ರೆಸ್ ಎಲ್ಲಿದೆ ಅಂತ ಪ್ರಶ್ನಿಸಿದ್ರು. ಇದಕ್ಕೆ ಟಕ್ಕರ್ ಎನ್ನುವಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲೇ ಜಗದೀಶ್ ಶೆಟ್ಟರ್ ಮನೆ ಮಾಡಿದ್ದಾರೆ. ಯುಗಾದಿ ಹಬ್ಬವಾದ ಹಿಂದೆ ಮನೆ ಪ್ರವೇಶ ಮಾಡಿದ್ದಾರೆ. ಇವರು ಎಲ್ಲೋ ಬಂದು ಏನೋ ಆಗಿ ನನ್ನ ಕರ್ಮಭೂಮಿ ಇದು ಇವತ್ತಿನಿಂದ ನನ್ನಿದೆ. ಅವ್ರ ಮನೆ ಅಡ್ರೆಸ್ ಕೇಳಿ ಮೊದಲು. ಕರ್ಮಭೂಮಿ ಅನ್ನೋದಕ್ಕೆ ಅವ್ರ ಮನೆ ಅಡ್ರೆಸ್ ಕೇಳಿ, ಎಲ್ಲಿದೆ ಅಡ್ರೆಸ್ಸು, ಆಮೇಲೆ ಕರ್ಮಭೂಮಿ ಅಂತ ಹೇಳಿ. ನೋಡಿ, ಅವ್ರಿಗೆ ನಾವು ಉತ್ತರ ಕೊಡೋಕೆ ಇದು ಮಾಡಿಲ್ಲ. ಕನ್ವೀನಿಯಂಟು ನೋಡ್ಬೇಕು ನಾವು. ಈಗ ಅಪೋಸಿಷನ್ದು ಟೀಕೆ ಮಾಡ್ತಾರಂತ ನಮ್ಮ ಮನೆ ಮಾಡಿಲ್ಲ. ನಾನು ಫಸ್ಟ್ ಡೇ ಬಂದಾಗನೇ ಹೇಳಿದ್ದೆ, ಅವ್ರು ಟೀಕೆ ಮಾಡೋದಕ್ಕೆ ಮುಂಚೆನೇ ಹೇಳಿದ್ದೆ, ನಾನು ಇಲ್ಲೊಂದು ಮನೆಯೂ ಮಾಡ್ಕೊತೀನಿ, ಇಲ್ಲಿ ಇರ್ತೀನಿ, ಮತ್ತು ರೆಗ್ಯುಲರಾಗಿ ನಾನು ಬೆಳಗಾವಿ ನನ್ನ ಏನೊಂದು ಕರ್ಮಭೂಮಿ ಇದೆ, ಅದು ಕೆಲಸ ಮಾಡ್ತೀನಿ ಅನ್ನುವಂಥ ಒಂದು ಬೋನಾಫೈಡ್ನೆಸ್ ಇತ್ತು, ಅದು ಮಾಡ್ತಾಯಿದ್ದೀನಿ. ಇಷ್ಟೆಲ್ಲ ಮಾತಿನ ಜಟಾಪಟಿ ನಡುವೆ ಬೆಂಗಳೂರಿನಲ್ಲಿ RSS ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ಷೇಪ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಕಾರ್ಯಕ್ರಮ ಆಯೋಜಕರ ಜೊತೆ ವಾಗ್ವಾದವೂ ನಡೆದಿದೆ. ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ 2 ದಿನಗಳ ಹಿಂದೆ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರೋ ಕರ್ನಲ್ ವಸಂತ್ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆಗೆ ಕಾಂಗ್ರೆಸ್ನವರಿಗೆ ಅನುಮತಿ ಕೊಟ್ಟಿರಲಿಲ್ವಂತೆ. ಆದ್ರಿಂದ RSS ಸಂಸ್ಥಾಪಕ ಹೆಡಗೇವಾರ್ ಜನ್ಮದಿನದ ನಿಮಿತ್ತ ಯುಗಾದಿ ಉತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನಮಗೆ ಅನುಮತಿ ಕೊಡದವರು ಇವರಿಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರ ವಾಗ್ವಾದ ನಡೆಸಿದ್ರು. ವಿವಾದ ಆಗ್ತಿದ್ದಂತೆ ಪೊಲೀಸರು ಸ್ಥಳಕ್ಕಾಗಮಿಸಿದ್ರು. ಬಳಿಕ ಮಾದರಿ ನೀತಿ ಸಂಹಿತೆಯಂತೆ ಶಾಮಿಯಾನ ತೆರವು ಮಾಡಿ ಕಾರ್ಯಕ್ರಮ ಮುಂದುವರೆಸಲಾಯಿತು. ಹೀಗೆ ಲೋಕಸಭೆ ರಣರಂಗದಲ್ಲಿ ವಾಗ್ಯುದ್ಧಗಳು, ಜಟಾಪಟಿಗಳು ಜೋರಾಗಿವೆ. ಇದು ಇನ್ನೂ ತಾರಕಕ್ಕೇರಿದ್ರೋ ಅಚ್ಚರಿಯಿಲ್ಲ ಬಿಡಿ. ಬ್ಯೂರೋ ರಿಪೋರ್ಟ್, TV9.